ನಮಸ್ಕಾರ. ಪ್ರಾಚೀನ ನಂಬಿಕೆಗಳು ಹಾಗೂ ಇಂದಿನ ಅತ್ಯಾಧುನಿಕ ವಿಜ್ಞಾನ ಮುಖಾಮುಖಿ ಆದ್ರೆ ಏನಾಗ್ಬೋದು? ಖಂಡಿತ ಅದ್ಭುತಗಳೇ ಸೃಷ್ಟಿ ಆಗ್ತಾವಲ್ವಾ? ಇಂದಿನ ಈ ವಿಶೇಷ ವಿವರಣೆಯಲ್ಲಿ ನಾವು ಶತಮಾನಗಳಿಂದ ನಮ್ಮ ಪುರಾಣಗಳಲ್ಲಿ ಅತ್ಯಂತ ಪವಿತ್ರವೆಂದು ಪೂಜಿಸಲ್ಪಡುವ ಬಿಲ್ವಪತ್ರಿ ಮರವನ್ನ ಆಧುನಿಕ ವಿಜ್ಞಾನದ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿಟ್ಟು ನೋಡಲಿದ್ದೇವೆ. ಇದು ಕೇವಲ ನಂಬಿಕೆಯಷ್ಟೇ ಅಲ್ಲ, ಇದರ ಹಿಂದಿರುವ ಅಸಾಧಾರಣ ವೈಜ್ಞಾನಿಕ ಸತ್ಯಗಳೇನು ಅನ್ನೋದನ್ನ ಇವತ್ತು ಆಳವಾಗಿ ವಿಶ್ಲೇಷಿಸೋಣ. ನಮ್ಮ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದಿನ ಒಂದು ಪವಿತ್ರ ಮರ ಇಂದಿನ ಆಧುನಿಕ ವೈದ್ಯಕೀಯ ಜಗತ್ತಿನ ಭವಿಷ್ಯದ ನೀಲನಕ್ಷೆಯನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡಿರಲು ನಿಜಕ್ಕೂ ಸಾಧ್ಯವೇ? ಬನ್ನಿ, ಇತಿಹಾಸದ ಪುಟಗಳಲ್ಲಿ ಹೇಳಲಾದ ವಿಚಾರಗಳನ್ನು 21ನೇ ಶತಮಾನದ ವಿಜ್ಞಾನ ಹೇಗೆ ನಿಖರವಾಗಿ ಸಾಬೀತುಪಡಿಸ್ತಾ ಇದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ದ ಡಿವೈನ್ ಬೇಲ್ ಟ್ರೀ ಅಂದ್ರೆ ಪವಿತ್ರ ಬಿಲ್ವವೃಕ್ಷ. ಈ ಅದ್ಭುತ ಸಸ್ಯದ ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಬೇರುಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಈ ಇಂಟ್ರೆಸ್ಟಿಂಗ್ ಪಯಣವನ್ನ ಶುರು ಮಾಡೋಣ. ವಿಷಯದ ಸ್ಪಷ್ಟತೆಗಾಗಿ ನಾವು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ದಪ್ಪನೆಯ ಸಿಪ್ಪೆಯ ಹಣ್ಣು ಹಾಗೆ 3 ಎಲೆಗಳ ವಿಶಿಷ್ಟ ರಚನೆ ಹೊಂದಿರುವ ಮರ ಇದು. ನಮ್ಮ ಆಡುಭಾಷೆಯಲ್ಲಿ ಬಿಲ್ವಪತ್ರೆ ಅಂತ ಕರೆಸ್ಕೊಳ್ಳುವ ಇದರ ವೈಜ್ಞಾನಿಕ ಹೆಸರು ಏಗಲ್ ಮಾರ್ಮೆಲೋಸ್. ಇದು ಮೂಲತಃ ನಮ್ಮ ಭಾರತೀಯ ಉಪಖಂಡಕ್ಕೆ ಸೇರಿರುವ, ಎಲೆ ಉದುರುವ ಹಾಗೆ ಎಂಥದೇ ಕಠಿಣ ಹವಾಮಾನದಲ್ಲೂ ಬೆಳೆಯಬಲ್ಲ ಒಂದು ರಫ್ ಅಂಡ್ ಟಫ್ ಮರ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಲ್ಯಾಬ್ಗಳು, ಮೈಕ್ರೋಸ್ಕೋಪ್ಗಳು ಇವೆಲ್ಲ ಬರೋದಕ್ಕೂ ಎಷ್ಟೋ ಶತಮಾನಗಳ ಹಿಂದೆಯೇ ಶಿವಪುರಾಣದಂತಹ ಪ್ರಾಚೀನ ಗ್ರಂಥಗಳು ಈ ಮರದ ಮಹತ್ವವನ್ನ ಸಾರಿದ್ವು. ಬೇಟೆಯಾಡಿ ಸುಸ್ತಾದ ಬೇಟೆಗಾರನೊಬ್ಬ ರಾತ್ರಿ ಕಳೆಯಲು ಬಿಲ್ವದ ಮರವನ್ನೇರಿ ಕುಳಿತಾಗ ಅವನ ಮೈಬೆವರಿ ಕೆಳಗಿದ್ದ ಶಿವಲಿಂಗದ ಮೇಲೆ ಒಂದೊಂದೇ ಬಿಲ್ವಪತ್ರಗಳು ಉದುರಿಬಿದ್ದವಂತೆ. ಆ ಮೂಲಕ ಅವನಿಗೆ ಶಿವನ ಕೃಪೆ ಸಿಕ್ತು ಅನ್ನೋ ಜನಪ್ರಿಯ ಕಥೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಇದು ಕೇವಲ ಪುರಾಣಗಳಿಗಷ್ಟೇ ಸೀಮಿತವಾಗಿಲ್ಲ. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಬಿಲ್ವಪತ್ರೆಯನ್ನ ದೈನಂದಿನ ಆರೋಗ್ಯ ಸಮಸ್ಯೆಗಳಿಗೆ ವ್ಯಾಪಕವಾಗಿ ಬಳಸಲಾಗ್ತಿತ್ತು. ನಮ್ಮ ಹಳೆ ಕನ್ನಡದ ಆಯುರ್ವೇದ ಗ್ರಂಥಗಳನ್ನೇ ನೋಡಿದ್ರೆ ದೇಹದ ದುರ್ಗಂಧ, ಕೂದಲು ಉದುರುವಿಕೆ, ತಲೆಹೊಟ್ಟು, ನಿದ್ರಾಹೀನತೆ, ಚರ್ಮದ ಮೇಲಿನ ಕುರುಗಳು, ಕೊನೆಗೆ ತೀವ್ರವಾದ ತಲೆನೋವಿಗೂ ಕೂಡ ಬಿಲ್ವದ ಬೇರೆ ಬೇರೆ ಭಾಗಗಳನ್ನ ಔಷಧಿಯಾಗಿ ಬಳಸ್ತಾ ಇದ್ರು. ಎಷ್ಟೊಂದು ಅದ್ಭುತವಾಗಿ ಇದು ಉಪಯುಕ್ತವಾಗಿತ್ತು ಅಲ್ವಾ? ಈಗ ಇನ್ಸೈಡ್ ದ ಬೊಟಾನಿಕಲ್ ಫಾರ್ಮಸಿ ಅಂದರೆ ಸಸ್ಯಶಾಸ್ತ್ರೀಯ ಔಷಧಾಲಯದ ಒಳಹೊಕ್ಕು ನೋಡೋಣ. ಈ ಸಾಂಸ್ಕೃತಿಕ ಬಳಕೆಯ ಹಿಂದಿರುವ ಅಸಲಿ ರಹಸ್ಯವೇನು? ಸಾಂಪ್ರದಾಯಿಕ ಬಳಕೆಯಿಂದ ಅದರೊಳಗಿನ ಸೂಕ್ಷ್ಮ ರಸಾಯನಶಾಸ್ತ್ರದ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ ಅಂದ್ರೆ, ಬಿಲ್ವಮರದ ಪ್ರತಿಯೊಂದು ಭಾಗವೂ ಶಕ್ತಿಯುತವಾದ ಜೈವಿಕ ರಾಸಾಯನಿಕಗಳನ್ನ ಒಳಗೊಂಡಿದೆ. ಹಣ್ಣಿನಲ್ಲಿರುವ ಕೌಮ್ಯಾರಿನ್ ಗುಂಪಿನ ಮಾರ್ಮೆಲೋಸಿನ್ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಎಲೆಗಳಲ್ಲಿರುವ ಏಜಿಲಿನ್ ಮತ್ತು ಕ್ವೆರ್ಸೆಟಿನ್ ಅಂಶಗಳು ಮಧುಮೇಹ ಹಾಗೂ ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡ್ತವೆ. ಇನ್ನು ಮರದ ತೊಗಟೆಯಲ್ಲಿರುವ ಮಾರ್ಮಿನ್ ನಮ್ಮ ಯಕೃತಿಗೆ ಅಂದ್ರೆ ಲಿವರ್ಗೆ ರಕ್ಷಣೆ ನೀಡುತ್ತೆ. ಅಕ್ಷರಶಃ ಇದು ಪ್ರಕೃತಿಯೇ ಸೃಷ್ಟಿಸಿದ ಒಂದು ಮಲ್ಟಿ ಸ್ಪೆಷಾಲಿಟಿ ಫಾರ್ಮಸಿ ಇದ್ದಾಗೆ. 3ನೇ ಭಾಗ ಫೈಟಿಂಗ್ ಇನ್ಫೆಕ್ಷನ್ಸ್ ಆ್ಯಂಡ್ ಇನ್ಫ್ಲಮೇಷನ್. ಸೋಂಕು ಮತ್ತು ಉರಿಯೂತ ನಿವಾರಣೆಯಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಈ ವಿಶಿಷ್ಟ ರಾಸಾಯನಿಕಗಳನ್ನು ಗುರುತಿಸಿದ ಮೇಲೆ ಅವು ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳ ದಾಳಿಯಿಂದ ನಮ್ಮ ದೇಹವನ್ನ ನಿಖರವಾಗಿ ಹೇಗೆ ರಕ್ಷಿಸುತ್ತವೆ ಅನ್ನೋದನ್ನ ಈಗ ವಿಶ್ಲೇಷಿಸೋಣ. ಬಿಲ್ವದ ಸಸ್ಯಜನ್ಯ ಕಣಗಳು ಅಂದ್ರೆ ಈ ನ್ಯಾನೋಪಾರ್ಟಿಕಲ್ಸ್ಗಳು ಬ್ಯಾಕ್ಟೀರಿಯಾಗಳ ರಕ್ಷಣಾ ಕವಚವನ್ನು ಭೌತಿಕವಾಗಿ ಹೇಗೆ ಒಡೆದಾಕ್ತವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಬ್ಯಾಕ್ಟೀರಿಯಾದ ಪ್ರೋಟೀನ್ ಉತ್ಪಾದನೆಯನ್ನೇ ಬ್ಲಾಕ್ ಮಾಡಿ ಸೋಂಕನ್ನು ಬುಡಮಟ್ಟದಲ್ಲಿಯೇ ನಾಶ ಮಾಡುವ ಪರಿ ಇದು. ದೇಹದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಉಂಟಾದಾಗ ಬಿಲ್ವ ಹೇಗೆ ಕಾರ್ಯನಿರ್ವಹಿಸುತ್ತೆ ಗೊತ್ತಾ? ಅರಿಶಿಣದಂತಹ ಪ್ರಸಿದ್ಧ ಮದ್ದುಗಳು ಕೆಲಸ ಮಾಡುವ ರೀತಿಯಲ್ಲೇ ಬಿಲ್ವದ ರಾಸಾಯನಿಕಗಳು ಕೋಶಗಳ ಮಟ್ಟದಲ್ಲೇ TNF ಆಲ್ಫಾ ಮತ್ತು NF ಕಪಾಬಿನಂತಹ ಉರಿಯೂತದ ಸಿಗ್ನಲ್ಗಳನ್ನು ನೇರವಾಗಿ ಕಟ್ ಮಾಡುತ್ತವೆ. ಈ ಮೂಲಕ ಊತವನ್ನು ಬೇರಿನಲ್ಲೇ ಶಮನ ಮಾಡುತ್ತವೆ. ಮುಂದಿನ ಹಂತ ಹೀಲಿಂಗ್ ವೂಂಡ್ಸ್ ಆ್ಯಂಡ್ ಕ್ಯಾನ್ಸರ್. ಹೊರಗಿನ ವೈರಿಗಳ ವಿರುದ್ಧದ ಹೋರಾಟವನ್ನು ನೋಡಿದ ಮೇಲೆ ಹಾನಿಗೊಳಗಾದ ಮಾನವ ಜೀವಕೋಶಗಳನ್ನು ಬಿಲ್ವೋ ಹೇಗೆ ರಿಪೇರ್ ಮಾಡುತ್ತೆ ಮತ್ತು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ವಿರುದ್ಧ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಪ್ರಾಚೀನ ಪದ್ಧತಿಗೂ ಆಧುನಿಕ ವಿಜ್ಞಾನಕ್ಕೂ ಇರುವ ಈ ನೇರ ಕನೆಕ್ಷನ್ ಎಷ್ಟೊಂದು ನಿಖರವಾಗಿದೆ ನೋಡಿ. ಹಿಂದಿನ ಕಾಲದಲ್ಲಿ ಸುಟ್ಟ ಗಾಯಗಳು ಅಥವಾ ಗ್ಯಾಂಗ್ರೀನ್ನಂತಹ ಗಂಭೀರ ಸ್ಥಿತಿಗಳಲ್ಲಿ ಚರ್ಮದ ಮೇಲೆ ಬಿಲ್ವದು ಪೇಸ್ಟ್ ಹಚ್ಚುತ್ತಿದ್ರು. ಈಗಿನ ಆಧುನಿಕ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಬಿಲ್ವದು ಸಾರವು ಚರ್ಮದ ಕೋಶಗಳಲ್ಲಿ ಬೀಟಾ ಕ್ಯಾಟನಿನ್ ಸಿಗ್ನಲಿಂಗ್ ಅನ್ನು ಆಕ್ಟಿವೇಟ್ ಮಾಡಿ ಕೊಲಾಜೆನ್ ಉತ್ಪಾದನೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುತ್ತೆ ಅಂತ. ಗಾಯವನ್ನು ಮ್ಯಾಜಿಕ್ ತರಹ ಮಾಯುವಂತೆ ಮಾಡುವ ಆಂತರಿಕ ಪ್ರಕ್ರಿಯೆ ಇದೆ.
ಇದಕ್ಕಿಂತಲೂ ಆಸಕ್ತಿದಾಯಕವಾದ ಮತ್ತೊಂದು ವಿಚಾರ ಇಲ್ಲಿದೆ. ಕಂಪ್ಯೂಟರ್ ಆಧಾರಿತ ಮಾಲಿಕ್ಯುಲರ್ ಡಾಕಿಂಗ್ ಅಧ್ಯಯನಗಳು ತೋರಿಸುವಂತೆ ಬಿಲ್ವದ ಸಂಯುಕ್ತಗಳು ಕ್ಯಾನ್ಸರ್ ಗೆಡ್ಡೆಗಳ ಬೆಳವಣಿಗೆಯನ್ನು ನೇರವಾಗಿ ಟಾರ್ಗೆಟ್ ಮಾಡಿ ತಡಿತವೆ. ಕ್ಯಾನ್ಸರ್ ಜೀವಕೋಶಗಳಿಗೆ ಹೊಸ ರಕ್ತನಾಳಗಳ ಮೂಲಕ ರಕ್ತ ಪೂರೈಕೆಯಾಗದಂತೆ ತಡೆಯುವ ಮೂಲಕ ಅಕ್ಷರಶಃ ಕ್ಯಾನ್ಸರ್ ಕೋಶಗಳನ್ನು ಉಪವಾಸ ಕೆಡವಿ ಸಾಯಿಸುತ್ತವೆ. ಹೌದು, ಇದು ಅಕ್ಷರಶಃ ನಿಜ. ಈಗ 5ನೇ ವಿಭಾಗ, ರೆಗ್ಯುಲೇಟಿಂಗ್ ಮೆಟಬಾಲಿಸಮ್ ಆ್ಯಂಡ್ ಮೂಡ್, ಅಂದರೆ ನಮ್ಮ ದೇಹದ ಚಯಾಪಚಯ ಮತ್ತು ಮನಸ್ಥಿತಿಯ ನಿಯಂತ್ರಣ. ಬಿಲ್ವಪತ್ರೆಯು ನಮ್ಮ ದೇಹದ ಅತ್ಯಂತ ಸಂಕೀರ್ಣವಾದ ಆಂತರಿಕ ವ್ಯವಸ್ಥೆಗಳನ್ನು, ವಿಶೇಷವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶ ಮತ್ತು ನರವ್ಯೂಹದ ಒತ್ತಡವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳಿಯೋಣ. ಮತ್ತೊಮ್ಮೆ ನಮ್ಮ ಹಳೆಯ ಕಾಲದ ಆಚರಣೆಯೊಂದಕ್ಕೆ ವಿಜ್ಞಾನದ ಮುದ್ರೆ ಬಿದ್ದಿದೆ. ಮಧುಮೇಹವನ್ನು ನಿಯಂತ್ರಿಸಲು ಬಿಲ್ವದ ಎಲೆಗಳ ರಸ ಅಥವಾ ಹಣ್ಣಿನ ಪಾನಕವನ್ನು ಸೇವಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಇದನ್ನು ಆಧುನಿಕ ಔಷಧಶಾಸ್ತ್ರ ಸಂಪೂರ್ಣವಾಗಿ ಒಪ್ಪುತ್ತದೆ. ಬಿಲ್ವದಲ್ಲಿರುವ ರಾಸಾಯನಿಕಗಳು ಆಲ್ಫಾ ಅಮೈಲೇಸ್ ಮತ್ತು DPP4ನಂತಹ ಕಿಣ್ವಗಳನ್ನು ಬ್ಲಾಕ್ ಮಾಡಿ ಕಾರ್ಬೋಹೈಡ್ರೇಟ್ ಡೈಜೆಷನ್ನನ್ನೇ ನಿಧಾನಗೊಳಿಸುತ್ತವೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರನ್ನೇ ಏರಿಕೆಯಾಗುವುದು ತಪ್ಪುತ್ತೆ. ಇನ್ನು ಮಾನಸಿಕ ನೆಮ್ಮದಿಯ ವಿಚಾರಕ್ಕೆ ಬರೋಣ. ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡಕ್ಕೆ ಬಿಲ್ವವನ್ನ ಬಳಸ್ತಾ ಇದ್ರು ಅನ್ನೋದು ನಮ್ಮೆಲ್ಲ ಗೊತ್ತಿರುವ ವಿಚಾರ. ಇತ್ತೀಚಿನ ಪ್ರೀಕ್ಲಿನಿಕಲ್ ಸ್ಟಡೀಸ್ ಇದನ್ನ ಕನ್ಫರ್ಮ್ ಮಾಡಿವೆ. ಬಿಲ್ವದ ಎಲೆಯ ಸಾರವು ನಮ್ಮ ಮೆದುಳಿನ ಒತ್ತಡ ನಿಯಂತ್ರಣ ಕೇಂದ್ರವಾದ HPA ಆಕ್ಸಿಸ್ನ ಹೈಪರ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಆ ಮೂಲಕ ಇದೊಂದು ಅದ್ಭುತವಾದ ನ್ಯಾಚುರಲ್ ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ದ ಫ್ಯೂಚರ್ ಆಫ್ ಬಿಲ್ವದ ಭವಿಷ್ಯ. ಇಲ್ಲಿವರೆಗೆ ನಾವು ನೋಡಿದ ವೈಜ್ಞಾನಿಕ ಪುರಾವೆಗಳು ನಿಜಕ್ಕೂ ಮೈಜುಮ್ ಅನ್ನಿಸ್ತವೆ. ಆದರೆ ಈ ಪ್ರಾಚೀನ ಮದ್ದು ನೇರವಾಗಿ ನಮ್ಮ ಆಧುನಿಕ ಔಷಧಾಲಯದ ಕಪಾಟನಲ್ಲಿ ಸ್ಥಾನ ಪಡೆಯೋ ಮುನ್ನ ಏನೆಲ್ಲ ಸವಾಲುಗಳಿದೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಯೋಚಿಸುವುದು ಅತ್ಯಗತ್ಯ. ವೈದ್ಯಕೀಯ ಜಗತ್ತಿನಲ್ಲಿ ಇದು ಅಫಿಷಿಯಲ್ ಆಗಿ ಬಳಕೆಯಾಗಲು ವಿಜ್ಞಾನ ಕೆಲವು ಪ್ರಮುಖ ಅಡೆತಡೆಗಳನ್ನು ದಾಟಬೇಕಿದೆ. ಬೃಹತ್ ಪ್ರಮಾಣದ ಕ್ಲಿನಿಕಲ್ ಟ್ರಯಲ್ಸ್ ಕೊರತೆ, ಸಾರವನ್ನ ತೆಗೆಯುವ ವಿಧಾನಗಳಲ್ಲಿನ ವ್ಯತ್ಯಾಸ ಮತ್ತು ಪರ್ಫೆಕ್ಟ್ ಡೋಸೇಜ್ನ ಕೊರತೆ ಇವೆಲ್ಲ ಪ್ರಮುಖ ಸವಾಲುಗಳು. ಅದರ ಜೊತೆಗೆ ನಮ್ಮ ಕರುಳಿನಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಅಂದರೆ ಗಟ್ ಮೈಕ್ರೋಬಯೋಮ್ ಈ ಸಂಕೀರ್ಣ ರಾಸಾಯನಿಕಗಳನ್ನು ಹೇಗೆ ಪ್ರಾಸೆಸ್ ಮಾಡುತ್ತವೆ ಅನ್ನೋದನ್ನ ವಿಜ್ಞಾನಿಗಳು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಿದೆ. ಈ ಸಂಪೂರ್ಣ ವಿವರಣೆಯನ್ನ ಮುಗಿಸುವ ಮುನ್ನ ಒಂದು ದೊಡ್ಡ ಪ್ರಶ್ನೆ ಮೂಡುವುದು ಖಂಡಿತ. ಕೇವಲ ಒಂದೇ ಒಂದು ಮರವು ಇಷ್ಟೊಂದು ಅಗಾಧವಾದ ಮೆಡಿಕಲ್ ಪವರ್ ಮತ್ತು ರೋಗ ನಿರೋಧಕ ಸಾಮರ್ಥ್ಯವನ್ನು ಹೊಂದಿದ್ದರೆ ಆಧುನಿಕ ತಂತ್ರಜ್ಞಾನದ ಕಣ್ಣಿಗೆ ಬೀಳಲು ಪ್ರಕೃತಿಯ ಮಡಿಲಿನಲ್ಲಿ ಇನ್ನು ಎಷ್ಟೊಂದು ಪ್ರಾಚೀನ ರಹಸ್ಯಗಳು ಕಾಯುತ್ತಿರಬಹುದು ಅಲ್ವಾ? ನಿಜಕ್ಕೂ ಇದೊಂದು ಆಳವಾಗಿ ಆಲೋಚಿಸಬೇಕಾದ ವಿಚಾರ. ಈ ಕುತೂಹಲದೊಂದಿಗೆ ಇಂದಿನ ವಿವರಣೆಯನ್ನ ಮುಕ್ತಾಯಗೊಳಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.